ಇದಾಯಿತು ಸರ್? ಯಾವ ಥರ? ಶಿವಗಂಗೆ ಬೆಟ್ಟದಲ್ಲಿ ಅದ್ವಿಕ್ ಬಂದಿರೋದು ಹೋಗಿರೋದು ನಿಜ. ಅವ್ರು ಹೇಳಿರೋದು ಸಾಂತಲ ಪ್ಲೇಸು ಮತ್ತು ಡ್ರಾಪಲ್ಲಿ ಮತ್ತು ಬೇರೆ ಕಡೆ ಎಲ್ಲ ನಾನು ಒಂದು 100 ಮೀಟ್ರೆಲ್ಲ ಫಸ್ಟಿಗೆ ಇಳಿದು ನಿನ್ನೆ ಇವತ್ತು 2 ದಿವಸ ಹುಡುಕಿದ್ವಿ ಅಣ್ಣ. ID ಕಾರ್ಡು ಕೂಡ ಕಂಡುಹಿಡಿದು ಹುಡ್ಕೊಟ್ಟಿನಿ, ಬಟ್ ಬೇರೆ ಅವ್ರದ್ದು ಯಾರ್ದೋ. ಆದರೆ ಅದ್ವಿಕ್ ಇಲ್ಲಿ ಇಲ್ಲಣ್ಣ, ಇಲ್ಲಿಲ್ಲ. NDRFನವರು ಅವರು ಇವರು ಎಲ್ಲರೂ ಸೇರಿ ತುಂಬ ಕಷ್ಟಪಟ್ಟರು, ಫಾರೆಸ್ಟ್ನವರು ಎಲ್ಲರೂ, ಪೊಲೀಸ್ನವರು ಕೂಡ. ಈ ಬೆಟ್ಟದಲ್ಲಿ ಇಲ್ಲ ನಾನು ಕನ್ಫರ್ಮ್ ಮಾಡ್ತೀನಿ. ಯಾವ ರೀತಿ ಎಲ್ಲ ಪ್ರಯತ್ನ ಪಟ್ರಿ ಸರ್? ಅಣ್ಣ ರೋಪ್ ಹಾಕೊಂಡು ಕೆಳಗೆ ಇಳಿದು ಜೇನುಹುಳ ಇತ್ತು, ಆದರೂ ನಾವು ಅದನ್ನ ಇಳಿದು ಬೇರೆ ತಲೆ ಒಂದು ಬುಲ್ಡೆ ಒಂದು ಕಡೆಗೆ ಬಿದ್ದಾವೆ, ಯಾರ್ದೋ ಮಂಗನ ಬುಲ್ಡೆ ಬಿದ್ದಾವೆ, ಕೆಲವು ಜಾಗದಲ್ಲಿ ನಾಯಿ ಬುಲ್ಡೆ ಬಿದ್ದಾವೆ, ಚಿರತೆಗಳು ಬಂದು ತಿಂದರು, ಬೇರೆ ಮನುಷ್ಯನ ಮೂಳೆ ಎಲ್ಲೋ ಒಂದೊಂದು ಬಿದ್ದಾವೆ. ಆದರೆ ಹುಡುಕಿ ಎಲ್ಲ ಯಾರ್ದು ಏನೂ ಗೊತ್ತಿಲ್ಲ. ನಾನು ನೋಡಿದೆ, ಎಲ್ಲದನ್ನೂ ನೋಡೀನಿ. ಬಟ್ ಅದ್ವಿಕ್ ಬಾಡಿ ಅಂತೂ ಸಿಗಲಿಲ್ಲ. ಅವನದೊಂದು ಚಪ್ಪಲಿ ಕೂಡ ಸಿಗಲಿಲ್ಲ, ಶೂ ಕೂಡ ಸಿಗಲಿಲ್ಲ ನನಗೆ. ಎಲ್ಲೆಲ್ಲ ಕೆಲವು ಜಾಗದಲ್ಲಿ ಸೊಪ್ಪೆಲ್ಲ ಬೆಂಡಾಯ್ತಂತ ನಾನು ರೋಪಲ್ಲಿ ಇಳಿದು ಮತ್ತು ಅಲ್ಲಿಗೆ ಹೋಗೋಕ್ಕಾಗಲ್ಲ, ಆದರೂ ರೋಪ್ ಬಿಚ್ಚಿಬಿಟ್ಟು ನಾನು ಹೋಗಿ ಹುಡುಕಿದೆ. ಮಂಗಣ್ಣಗಳು ಓಡಾಡಿರೋದು ಆ ಜಾಗನ. ಬಟ್ ಅದ್ವಿಕ್ ಅಂತೂ ಇಲ್ಲಿಲ್ಲ. ಬದುಕಿರಲಿ, ಎಲ್ಲಿದ್ದರೂ ಬದುಕಿದ್ರೆ ಖುಷಿ. ನಾವು ಪಟ್ಟ ಕಷ್ಟ ಕೂಡ ಬೇಡ, ಆದರೆ ಅವ್ನು ಬದುಕಿದ್ರೆ ಖುಷಿ ಪಡೋಣ. ಆದರೆ ಈ ಜಾಗದಲ್ಲಿ ಅದ್ವಿಕ್ ಇಲ್ಲಣ್ಣ. ನಾವು ಮದುವೆ ಇಟ್ಕೊಂಡು ಇಂಥರ ಬಂದು ಜೀವ ಒತ್ತೆ ಇಟ್ಟು ಹುಡುಕ್ತಾ ಇದ್ದೀನಿ. ಬಟ್ ಅವ್ನು ಬಿದ್ದಿದ್ದು ಸತ್ತು ಹೆಣನೇ ತೆಗಿಬೇಕಂತಲ್ಲ, ಇಲ್ಲ, ಅವ್ನು ಎಲ್ಲಿದ್ದರೂ ಬದುಕಿದ್ರೆ ಸಾಕು. ಅದ್ವಿಕ್ಕಿಗೆ ನಾನು ಹೇಳೋದು ಒಂದೇ, ಈ ಥರ ಇದು ಮಾಡೋದು ಬೇಡ. ನಾವೆಲ್ಲ ಪ್ರಾಣ ಒತ್ತಿಟ್ಟು ನಿನಗೋಸ್ಕರ ಟ್ರೈ ಮಾಡ್ತೀವಿ. ದಯವಿಟ್ಟು ಎಲ್ಲೇ ಬದುಕಿದ್ರು ಒಂದು ಫೋನ್ ಮಾಡಿ ನಾನು ಅದೀನಂತ ಯಾರಿಗಾರ ತಿಳಿಸ್ಬಿಡು ಪ್ಲೀಸ್, ರಿಕ್ವೆಸ್ಟ್. ಇದೇನ ನಾನು ತಿಳಿಸೋದು. ನಾನಾಗಲಿ ನಮ್ಮ ಟೀಮ್ಗಳಾಗಲಿ ಎಲ್ಲ ನಾವು ಒಂದೊಂದು ಬ್ಯಾಗ್ 70-80 kg ಬ್ಯಾಗ್, 500 ಮೀಟ್ರ್ ರೋಪ್ ಹೊತ್ಕೊಂಡು ಮೇಲೆ ಓಡಾಡಿ, ರೋಪ್ ಹೊತ್ಕೊಂಡು ಹೋಗಿ ಹೊತ್ಕೊಂಡು ಹುಡುಗರು ಸೊಂಟೆಲ್ಲ ಬಿದ್ದೋಗಿದೆ, ಶೋಲ್ಡ್ರೆಲ್ಲ ನೋವು, ತುಂಬ ಉಣ್ದಂಗೆ ಟೈಮ್ ಸರಿ ಉಣ್ದಂಗೆ ತುಂಬ ಕಷ್ಟಪಟ್ಟು ಬಂದ. ಎಲ್ಲ ಕೂಲಿ ಕೆಲಸ ಮಾಡ್ಕೊಂಡು ಜೀವನ ಮಾಡೋಂಥವ್ರು. ನಾವು ಜೊತೆಗೆ ಟೀಮ್ ಕರ್ಕೊಂಬಂದು ನಾನು ಒಂದು ಹುಡುಕಿದ್ರೆ ಇಲ್ಲಿ ಇಲ್ಲ. ಬಟ್ ಅವನು ತುಂಬ ಕಷ್ಟಪಟ್ವಿ. ಆದರೆ ಅವನು ಎಲ್ಲಿದ್ದರೂ ಬದುಕಿರಲಿ, ಚೆನ್ನಾಗಿದ್ದರೆ ಸಾಕು. ಬಟ್ ಈ ಥರ ಇದ್ರಾಗ ಒಂದು ಅಪಾಯಕಾರಿ ಜಾಗದಲ್ಲಿ ಬಂದು ಇದು ಮಾಡಬೇಡಿ. ಬೇರೆ ಟೂರಿಸ್ಟ್ಗಳು ಅಷ್ಟೇ, ದಯವಿಟ್ಟು ಇದೊಂದು ಪುಣ್ಯ ಸ್ಥಳ, ಬಂದಾಗ ಮೇಲೆ ಬಂದು ಎಲ್ಲ ನೋಡಿ ಖುಷಿಪಡಿ, ಇದು ಮಾಡಿ. ಬಟ್ ಯಾರು ಬೇರೆ ಪೇಪರ್ನ ಎಲ್ಲಿ ಬೇಕಲ್ಲಿ ಬಿಸಾಕೋದು ಇದು ಮಾಡೋದು ಮಾಡಬೇಡಿ. ಸೇಫಾಗಿ ಉಳಿಸ್ಕೊಳ್ಳಿ, ಕಾಪಾಡ್ಕೊಳ್ಳಿ ಅಷ್ಟೇ ನನ್ನ ಕಡೆಯಿಂದ. NDRF ಪೊಲೀಸು ಫಾರೆಸ್ಟ್ ಕಡೆದೆಲ್ಲ ಸಪೋರ್ಟ್ ಹೆಂಗಿತ್ತು ಅಣ್ಣ? NDRF ಪೊಲೀಸು ಫಾರೆಸ್ಟ್ನವ್ರಿಗೆ ಒಂದು ಸಲ್ಯೂಟ್ ಅಣ್ಣ, SDRFನವ್ರಿಗೆ ಒಂದು ಸಲ್ಯೂಟ್ ಅಣ್ಣ ನನ್ನ ಕಡೆಯಿಂದ. ದಾವಣಗೆರೆಯಿಂದ ಬಂದಿದ್ರು, ನ್ಯಾಷನಲ್ ಅವರು ಬಂದಿದ್ರು, ಎಲ್ಲರಿಗೂ ಒಂದು ಸಲ್ಯೂಟ್ ಹೊಡಿತೀನಿ ನಾನು. ಅವರೇ ನನ್ನ ಮೇಲೆ ಅಲ್ಲಿ ಕೆಳಗಿಳಿದ ಮೇಲೆ ಅಲ್ಲಿಂದ ಆಚೆ ಬರೋಕ್ಕೆ 5 ಅವರ್ ಬೇಕಿತ್ತು. 5 ಅವರ್ ನಾನು ಈ ಕೆಳಗೆ ಇಳಿದ ಮೇಲೆ ಕೆಳಗೆ ನಿಂತ್ಕೊಂಡು ಆಚೆ ಬರಲಿಕ್ಕೆ, ರೋಡಿಗೆ ಬರಲಿಕ್ಕೆ 5 ಅವರ್ ಬೇಕು. ಅಷ್ಟು ಕಷ್ಟಪಟ್ಟು ಬಂದೆವು. ಎಲ್ಲ ಬರೇ ಎಲ್ಲ ತೀಟೆ ಸೊಪ್ಪು ತೀಟೆ ಸೊಪ್ಪು ಅಂತೀವಲ್ಲ, ಅದು ಮುಟ್ಟಿದಟ್ಟಿಗೆ ಕೈಗಾಲೆಲ್ಲ ಉರಿ, ಮೈಯೆಲ್ಲ ಉರಿತದೆ ಅಂಥ ಒಂದು ಇದರಲ್ಲಿ ಅದು ಈಟಿಟ್ ಮಟ್ಟ ಬೆಳೆದ್ಬಿಟ್ಟದು. ಅದ್ರೊಳಗೆ ತೂರ್ಕೊಂಡು ಆಚೆ ಬಂದೆವು. ತುಂಬ ಕಷ್ಟ ಆಗ್ಬಿಡ್ತದೆ, ಭಾಳ ಎದ್ದು ನಿಲ್ಲಕ್ಕೆ ಆಗ್ತಿಲ್ಲ ನನ್ನ ಕೈಲಂತ, ನಡೆಯೋಕ್ಕಾಗ್ತದೆ, ಅಷ್ಟು ಸುಸ್ತಾಗ್ಬಿಟ್ರಿ. ಟೋಟಲ್ ಎಷ್ಟು ಅವರ್ ಕಾರ್ಯಾಚರಣೆ ಮಾಡೋದು ಅಣ್ಣ? ನಿನ್ನೆನಾಗ ಮೇಲೆ ಹೋಗೋಷ್ಟೊತ್ತಿಗೆ 11 ಗಂಟೆ ಆಯಿತು. 11 ಗಂಟೆಯಿಂದ 4 ಗಂಟೆ ತನಕ ಟ್ರೈ ಮಾಡಿದ್ವಿ, 4-4:15 ತನಕ. ಬಟ್ ಇವತ್ತು ಬೆಳಗ್ಗೆ ನಾವು 7 ಗಂಟೆಗೆ ಹೊರಟ್ಬಿಟ್ಟಿದ್ವಿ. 7 ಗಂಟೆಗೆ ಹೋಗಿ ಅಲ್ಲೆಲ್ಲ ಬೇರೆ ಜಾಗ ಎಲ್ಲ ಹುಡುಕಿ ಆಮೇಲೆ ಇದು ಸಾಂತಲ ಡ್ರಾಪಲ್ಲಿ ಇಳಿದಿದ್ದು ಎಲ್ಲ ಹುಡುಕಿದ್ವಿ. ಇಲ್ಲ ನಾವು ರೋಪಲ್ಲಿ ಇಳಿದು ನನ್ನ ಪ್ರಕಾರ ನಾನು ಕೆಳಗೆ ಬಂದು ಈಗ ಬಂದು ನಿಂತ್ಕೊಂಡು ನಿಮ್ಮ ಮುಂದೆ ಭೇಟಿ ಕೊಡ್ತಾಯಿದ್ದೆ ನಾನು. ಇದೇ ಟೈಮ್. ಥ್ಯಾಂಕ್ ಯು ಅಣ್ಣ, ಧನ್ಯವಾದ.